ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣ ಶರಣಾರ್ಥಿ. ಚಳಿಗಾಲ ಬೇಗ ಹೇಳೋದಂದ್ರೆ ತುಂಬಾ ಕಷ್ಟ ಅಲ್ವಾ? ಎಲ್ರಿಗೂ ಬೇಗ ಹೇಳೋದು, 5 ಗಂಟೆಗೆ ಎದ್ದೇಳೋದು ಅಂದ್ರೆ ಬಹಳ ಕಷ್ಟ. ಅದಕ್ಕೆ ಬಹಳ ಜನ ಬಂದಿಲ್ಲ ಅಂತ ಕಾಣುತ್ತೆ ಪ್ರಾರ್ಥನೆಗೆ. ಅಮೆರಿಕಾದಲ್ಲಿ ನಿನ್ನೆ ಒಬ್ಬರ ಬಗ್ಗೆ ವಿಚಾರ ಮಾಡುವಾಗ, ಅವರು ಬೋಸ್ಟನ್ ನಲ್ಲಿ ಇರ್ತಾರೆ. ಬೋಸ್ಟನ್ ನಲ್ಲಿ ಸೂರ್ಯೋದಯ ಆಗದ ಎಷ್ಟೊತ್ತಿಗೆ ಗೊತ್ತಾ? ಈ ಚಳಿಗಾಲದಲ್ಲಿ, ಈಗ ಅಲ್ಲಿ ಚಳಿಗಾಲ ನಡೀತಾ ಇದೆ. ಸೂರ್ಯೋದಯ ಆಗದ್ ಬೆಳಗ್ಗೆ ಎಷ್ಟು ಗಂಟೆಗೆ ಗೊತ್ತಿದೆಯಾ ಯಾರಿಗಾದ್ರು? ನಮ್ಮ ಶ್ಯಾಮ್ ಸುಂದರ್ ಅವರು ಅಮೆರಿಕಾದಲ್ಲಿ ಬೇರೆ ಬೇರೆ ಕಡೆ ವೆಸ್ಟ್ ಇಂಡೀಸ್ ಅಲ್ಲೆಲ್ಲ ಇದ್ ಬಂದಿದ್ದಾರೆ, ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಅಮೆರಿಕಾದ ಬೋಸ್ಟನ್ ನಲ್ಲಿ 9:30, 9ರಿಂದ 9:30 ಸೂರ್ಯೋದಯ ಆಗದು. ಅಂದ್ರೆ ನಮ್ಮಲ್ಲಿ ಹಂಗ 6:30, 7 ಗಂಟೆ ಒಳಗೆ ಸೂರ್ಯೋದಯ ಆಗ್ಬಿಡ್ತದೆ. ಎಂತ ಚಳಿಗಾಲ ಅಂದ್ರಲ್ವಾ? ಅಲ್ಲಿ 9, 9:30 ಸೂರ್ಯೋದಯ. ಸೂರ್ಯ ಮುಳುಗದ ಎಷ್ಟೊತ್ತಿಗೆ ಗೊತ್ತಾ? ಏನು ಶರಣಪ್ಪ, ಅಲ್ಲಿ ಸೂರ್ಯ ಮುಳುಗೋದು 3 ಗಂಟೆಗೆ ಚಳಿಗಾಲದಲ್ಲಿ. ಮಧ್ಯಾಹ್ನ 3 ಗಂಟೆಗೆನೆ ಕತ್ಲಾಗ್ಬಿಡುತ್ತೆ. ಅದೇ ಬೇಸಿಗೆ ಕಾಲದಲ್ಲಿ ಅಲ್ಲಿ ಸೂರ್ಯೋದಯ ಆಗೋದು 5 ಗಂಟೆಗೆ. ಬೇಸಿಗೆ ಕಾಲ ಬಂತಂದ್ರೆ, ಸಮ್ಮರ್ ಸೀಸನ್ ಬಂತಂದ್ರೆ 5 ಗಂಟೆಗೆ, ಮುಳುಗೋದು ರಾತ್ರಿ 10 ಗಂಟೆ, 11 ಗಂಟೆ. ಅಂದ್ರೆ ಎಷ್ಟು ವ್ಯತ್ಯಾಸ ಅಲ್ವಾ? ಇಲ್ಲೇ ನೀವು ಡೆಲ್ಲಿಗೆ ಹೋಗಿ, ಇವಾಗ ಅಲ್ಲಿ ಚಳಿ ಎಷ್ಟಿದೆ ಅಂತಂದ್ರೆ 3 ಡಿಗ್ರಿ 4 ಡಿಗ್ರಿ. ನಮ್ಮಲ್ಲಿ ಇಷ್ಟು ಚಳಿ ಇದೆ ಅಂತಂದ್ರೂ ಕೂಡ 15 ಡಿಗ್ರಿ 16 ಡಿಗ್ರಿ ಇದೆ ಇವಾಗ. 16, 17 ಡಿಗ್ರಿವರೆಗೆ ಇದೆ ಇವಾಗ. ಇವತ್ತು ನಾವು ಗಮನಿಸಿದ್ರೆ ಇಷ್ಟಿದೆ. ಆರಾಮಾಗಿ ನಾವು ಬನಿಯನ್ ಮೇಲೆ ಕುತ್ಕೋಬಹುದು. ಆಮೇಲೆ 5 ಗಂಟೆಗೆ ಎದ್ದು ಬರ್ಬೋದು. ಇನ್ನು ತಣ್ಣೀರ್ ಸ್ನಾನ ಕೂಡ ಮಾಡ್ಬೋದು ಕೆಲವರು. ಅಂದ್ರೆ ನಮಗೆ ಕರ್ನಾಟಕದವರಿಗೆ ದೇವರ ಕೃಪೆ ವಾತಾವರಣದ ವಿಷಯದಲ್ಲಿ ತುಂಬಾ ಚೆನ್ನಾಗಿದೆ. ಅದಕ್ಕೆ ಪ್ರಾಯಶಃ ನಾವು ಸೋಮಾರಿಗಳು, ಆಲಸಿಗಳು, ರೋಗಿಗಳು ಆದ್ವಿ ಅಂತ ಕಾಣಿಸುತ್ತೆ. ಹಿಂದಿನ ಕಾಲದಲ್ಲಿ ಅಂದ್ರೆ ನಮ್ಮ ದೇಶದಲ್ಲಿ ಈ ಚಕ್ರಾಧಿಪತ್ಯಗಳು ಸ್ಥಾಪನೆ ಆಗಿದ್ದು ನಮ್ಮ ದಕ್ಷಿಣ ಭಾರತದಲ್ಲೂ ಜಾಸ್ತಿ ಆದವು, ಉತ್ತರ ಭಾರತದಲ್ಲೂ ಆದವು. ಆದ್ರೆ ದಕ್ಷಿಣ ಭಾರತಕ್ಕೆ ಹೆಚ್ಚು ಮಹತ್ವ ಕೊಡ್ತಿದ್ರು. ಯಾಕೆ ಅಂದ್ರೆ ಇಲ್ಲಿ ವಾತಾವರಣ ಬಹಳ ಚೆನ್ನಾಗಿರ್ತಾ ಇತ್ತು, ತುಂಬಾ ಒಳ್ಳೆ ವಾತಾವರಣ. ಪ್ರಾಯಶಃ ಇಷ್ಟು ಸಮತೋಲನವಾದಂತಹ ವಾತಾವರಣ ಪ್ರಪಂಚದಲ್ಲಿ ನಿಮ್ಗೆಲ್ಲೂ ಸಿಕ್ಕಲ್ಲ ಅಂತ ಕಾಣಿಸುತ್ತೆ. ಅಷ್ಟು ಒಳ್ಳೆ ವಾತಾವರಣ ಅಮೆರಿಕದ ಕೆಲವು ಭಾಗದಲ್ಲಿ ಇದೆ. ಅಮೆರಿಕಾದಲ್ಲಿ 5 ಟೈಮ್ ಝೋನ್ಸ್ ಇದೆ ಅಂತ ಹೇಳ್ತಾರೆ. ಅಂದ್ರೆ ಸಮಯದ, ಈಗ ನಮ್ಮಲ್ಲಿ ಒಂದೇ ಟೈಮ್ ಝೋನ್ ಇರೋದು. ಏನಂತ ಹೇಳ್ತಾರೆ ಅದಕ್ಕೆ? ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್. ಈಗ ಇಲ್ಲಿ ನಾವು 6 ಗಂಟೆ ಇದ್ರೆ, ಅಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಕಲ್ಕತ್ತಾ ಆ ಕಡೆಗೆಲ್ಲ ಈಗ ಅಲ್ಲಿ 7 ಗಂಟೆ ಅಷ್ಟು ಬಿಸಿಲು ಬಂದಿರುತ್ತೆ. ಅಲ್ಲಿ 1 ಗಂಟೆ 1.5 ಗಂಟೆ ಬೇಗ ಸೂರ್ಯ ಉದಯ ಆಗೋದು. ಆದ್ರೂ ಕೂಡ ನಾವು ಸಮಯವನ್ನ ಹೊಂದಿಸ್ಕೊಂಡಿದೀವಿ. ಎಲ್ರಿಗೂ ಒಂದೇ ಸಮಯ ಗಡಿಯಾರದಲ್ಲಿ ಮಾತ್ರ. ಅಮೆರಿಕದಲ್ಲಿ ಹಂಗಲ್ಲ, ತುಂಬಾ ದೊಡ್ಡ ದೇಶ ಅದು. 5 ಟೈಮ್ ಝೋನ್ಗಳಿದೆ. ಅದರಲ್ಲಿ ಆಯಾ ಟೈಮ್ ಝೋನ್ಗೆ ಹೋದಾಗ ನೀವು ನಿಮ್ ಗಡಿಯಾರವನ್ನು ಬದಲಾಯಿಸ್ಕೋಬೇಕಾಗತ್ತೆ. ಯಾಕೆ ಅಲ್ಲಿ 5 ತಾಸು 6 ತಾಸು ವ್ಯತ್ಯಾಸ ಆಗ್ಬಿಡುತ್ತೆ. ಆದ್ರಿಂದ ಆ ತರ ಪದ್ಧತಿ ಅಲ್ಲಿದೆ. ನಮಗೆ ಅತಿಯಾದದ್ದು ಅಂತ ಎಲ್ಲೂ ಇಲ್ಲ. ನಾನು ಕೇದಾರಕ್ಕೆ ಹೋಗಿದ್ದೆ ಒಂದ್ಸರಿ 2018ರಲ್ಲಿ. ಚಾರ್ಧಾಮ್ ಯಾತ್ರೆಗೆ ಹೋಗೋಣ ಅಂತ ಹೇಳಿ ಕೆಲವೆಲ್ಲ ಅಭಿಪ್ರಾಯ ಪಟ್ರು. ನನಗೆ ಗೊತ್ತಿದೆ ಹಿಮಾಲಯಕ್ಕೆ ಹೋಗ್ಬೇಕು, ಒಂದ್ಸಾರಿ ಹಿಮಾಲಯದ ಅನುಭವ ಪಡಿಬೇಕು ಅನ್ನೋದಿತ್ತು ನನಗೂ ಕೂಡ. ಹೋದ್ವಿ. ಅಲ್ಲಿ ಹೋದ್ರೆ
ಕೇದಾರಕ್ಕೆ ನಡ್ಕೊಂಡು ಹೋದ್ವಿ. ಸುಮಾರು 18-20 ಕಿಲೋಮೀಟರ್ ಆಗತ್ತೆ. ಗೌರಿಕುಂಡದಿಂದ ಕೇದಾರದವರೆಗೆ ನಡ್ಕೊಂಡೇ ಹೋದ್ವಿ, ಪಾದಯಾತ್ರೆ ಮಾಡ್ಕೊಂಡು ಹೋದ್ವಿ. 6:30 ಬಿಟ್ಟಿದ್ವಿ ಇಲ್ಲಿಂದ. 1-1:30 ಹೋದ್ವಿ. ಅಲ್ಲಿ ಹೋದ್ ಕೂಡಲೇ ಅಲ್ಲಿ ಪೂಜಾರಿಗಳು ಅವರೆಲ್ಲ ಕರೆಯಕ್ ಬಂದ್ರು. ಬನ್ನಿ ಪೂಜೆ ಮಾಡಿಸಿ, ಮೊದಲು ಪೂಜೆ ಮಾಡಿಸಿ. ಅಯ್ಯೋ, ಎಲ್ರಿಗೂ ದಣಿವಾಗಿತ್ತು. ತಡೀರಿ, ಮೊದಲು ಸ್ನಾನ ಮಾಡಿ ಪ್ರಸಾದ ಮಾಡ್ತೀವಿ. ನಾನು ಹೋಗಿ ಪ್ರಸಾದ ಮಾಡ್ಬಿಟ್ರೆ ಅಲ್ಲಿ ಹೇಳಿದ್ವಿ ನಾವು ಮುಂಚೆನೆ, ಅಲ್ಲೂ 3 ಗಂಟೆಗೆ ಹಿಮ ಬೀಳಕ್ ಶುರು ಆಗುತ್ತೆ. ಯಾವಾಗ ಚಳಿಗಾಲದಾಗಲ್ಲ, ಈಗಂತೂ ಬಿಡಿ. ಈಗ ಕೇದಾರದಲ್ಲಿ ಯಾರು ಇರೋದೇ ಇಲ್ಲ, ಈ ಚಾರ್ಧಾಮಗಳಲ್ಲೇ ಯಾರು ಇರಲ್ಲ, ಎಲ್ರು ಕೆಳಗಡೆ ಬಂದ್ಬಿಟ್ಟಿರ್ತಾರೆ. ಈಗ 12 ಗಂಟೆಗೆ ಹಿಮ ಬೀಳಕ್ ಶುರು ಆಗುತ್ತೆ ಅಲ್ಲಿ. ನಾವು ಹೋದಾಗ ಸೆಪ್ಟೆಂಬರ್ ತಿಂಗಳು, ಅಲ್ಲಿ 3 ಗಂಟೆಗೆ ಹಿಮ ಬೀಳಕ್ ಶುರು ಆಯ್ತು. ಚಳಿ ಆಯ್ತು, ನಮ್ಗೆಲ್ಲ ಊಟ ಆಗಿತ್ತು, ಪ್ರಸಾದ ಮಾಡಿದ್ವಿ, ಚೆನ್ನಾಗಿ ಓದ್ಕೊಂಡು ಮಲ್ಕೊಂಡ್ಬಿಟ್ವಿ. ಆವಾಗ ಅನ್ನಿಸ್ತು, ಅಷ್ಟು ದೂರದಿಂದ ಖರ್ಚು ಮಾಡ್ಕೊಂಡು ವಿಮಾನದಲ್ಲಿ ಇಲ್ಲಿ ಮಲ್ಕೊಳಕ್ ಬರ್ಬೇಕಾಗಿತ್ತ. ಅಂದ್ರೆ ಅಷ್ಟು ವಾತಾವರಣ ವೈಪರೀತ್ಯ ಅಲ್ಲಿ. ಇಲ್ಲಿ ನಮಗೆ ಎಷ್ಟು ಚಂದ ಕೊಟ್ಟಿದ್ದಾನೆ ದೇವರು. ಆದ್ರೆ ನಮಗೆ ತೊಂದರೆ ಆಗಿರೋದೇನಂದ್ರೆ ಸಾಧನೆ ಇಲ್ಲ ಇಲ್ಲಿ. ಅಲ್ಲಿ ಋಷಿಗಳು, ತಪಸ್ವಿಗಳು, ಆಮೇಲಿಂದ ಒಂದೊತ್ತು ಊಟ ಮಾಡೋರು, ಆಮೇಲೆ ಸರಳವಾಗಿರೋರು ಅಲ್ಲೆಲ್ಲ ಸಿಗ್ತಾರೆ ನಿಮಗೆ. ಅಂದ್ರೆ ಗುಹೆಗಳಲ್ಲಿ ವಾಸ ಮಾಡೋರು ಇವತ್ತಿಗೂ ಸಿಗ್ತಾರೆ. ನಮ್ಮಲ್ಲಿ ಇಲ್ಲಿ ಗುಹೆಗಳಲ್ಲಿ ವಾಸ ಮಾಡೋ ಅಗತ್ಯನೇ ಬೀಳಲ್ಲ. ಎಲ್ರು ಒಳ್ಳೆ ಚೆನ್ನಾಗಿ ಮಠ ಕಟ್ಕೊಂತೀವಿ, ಆಮೇಲೆ ಆರಾಮಾಗಿರಕ್ ಶುರು ಮಾಡ್ತೀವಿ. ಇನ್ನು ಆರಾಮಾಗಿದ್ರೆ ಯಾಕೆ, 40 ವರ್ಷ ಅಂದ್ರೆ ಕಾಯಿಲೆಗಳು ಬರಕ್ ಶುರು ಆಗ್ತವೆ. BP, ಶುಗರು, ಹಾರ್ಟ್ ಪ್ರಾಬ್ಲಮ್ಮು, ದಪ್ಪ ಆದ್ರು. ಇನ್ನು ಇವೆಲ್ಲ ಬಂದು ಅಂದ್ರೆ ಸಾಧನೆ ಮಾಡಕ್ ಆಗದೇ ಇಲ್ಲ. ಮಾತ್ರೆ ನುಂಗ್ಕೊಂಡು ಜೀವನ ಮಾಡಿದ್ರೆ ದೊಡ್ಡ ಸಾಧನೆ ಆಗ್ಬಿಡ್ತಾವ. ನಮ್ಮ ಗುರುಗಳು ಬಹಳ ಕೆಲಸ ಮಾಡಿದಾರಪ್ಪ, ಶಾಲಾ ಕಾಲೇಜ್ ಮಾಡಿದ್ದಾರೆ, ಆಮೇಲೆ ಮಠ ಕಟ್ಟಿದ್ದಾರೆ, ಭಕ್ತರು ಬಹಳ ಅವರಿಗೆ. ಅಥವಾ ಭಕ್ತರೇ ಇಲ್ಲ, ಭಕ್ತರೇ ಬರಲ್ಲ, ಕಾಲ ಕೆಟ್ಟೋಗಿದೆ. ನಾವು ಭಕ್ತರು ಬರ್ಲಾರ್ದಂಗ್ ಮಾಡ್ಕೊಂಡು ಕಾಲ ಕೆಟ್ಟ ಹೋಗಿದೆ, ಭಕ್ತರು ಬರಲ್ಲ ಅಂತೇಳಿ ಭಕ್ತರನ್ನ ಬೈಕೊಂತ ಇದ್ಬಿಡ್ತೀವಿ. ಆದ್ರೆ ವಾಸ್ತವಿಕವಾಗಿ ಇದು ಜೀವನ ಸರಿಯಾದ ಜೀವನ ಅಲ್ಲ ನಮ್ದು. ಶರಣರು ಒಳ್ಳೆ ಮಾರ್ಗ ತೋರಿಸಿದಾರೆ ನಮ್ಗೆ. ಅದಕ್ಕೆ ನಿಮ್ಗೆಲ್ಲ ನಾನು ಯಾಕೆ ಹೇಳ್ತೀನಿ ಅಂತಂದ್ರೆ, ನಿಮಗೆ ಬೇರೆಯವ್ರ ಕಷ್ಟ ಗೊತ್ತಾದ್ರೆ ಮಾತ್ರ ನಿಮಗೆ ಪರಮಾತ್ಮ ಕೊಟ್ಟಿರೋ ಸುಖ ಅರ್ಥ ಆಗತ್ತೆ. ಅಂದ್ರೆ ವಾತಾವರಣ ವೈಪರೀತ್ಯಗಳಲ್ಲಿ ಬದುಕೋದು ಎಷ್ಟು ಕಷ್ಟ. ಈಗ ಇಂಗ್ಲೆಂಡಲ್ಲಿ ಕೆಲವು ಭಾಗದಲ್ಲಿ ಚಳಿಗಾಲದಲ್ಲಿ, ಆಮೇಲೆ ಅಮೆರಿಕಾದ ಕೆಲವು ಭಾಗದಲ್ಲೆಲ್ಲ ಬಹಳ ಕಡೆ ಅಲ್ಲಿ ಶೀತವಲಯ ಅದೆಲ್ಲ. ರಾತ್ರಿ ಮಲಗಿರ್ತಾರೆ, ರಾತ್ರಿನೂ ಸಿಕ್ಕಾಪಟ್ಟೆ ಚಳಿ ಇರುತ್ತೆ, ಮೈನಸ್ ಕೆಳಗಡೆ ಅಂದ್ರೆ ಹೊರಟೋಗಿರುತ್ತೆ. ಬೆಳಗಾಗುವ ಹೊತ್ತಿಗೆ ಹಿಮ ಇಷ್ಟು ಬಿದ್ದಿರುತ್ತಲ್ಲ, ಅಲ್ಲಿ JCB ತಂದು ಹಿಮ ತೆಗಿಬೇಕು. ಬಾಗಿಲುಗಳು ತೆಗಿಯಕ್ಕೆ ಆಗಲ್ಲ, ಅಷ್ಟು ಹಿಮ ಸೇರ್ಕೊಂಡ್ಬಿಟ್ಟಿರುತ್ತೆ, ಬಾಗಿಲುಗಳೆಲ್ಲ ಕಚ್ಕೊಂಡ್ಬಿಟ್ಟಿರ್ತವೆ. ಅಂತಹ ಹಿಮ ಪ್ರದೇಶ, ಅಲ್ಲೂ ಜನ ವಾಸ ಮಾಡ್ತಾರೆ. ಅದಕ್ಕೆ ಅಲ್ಲಿ ವಿಜ್ಞಾನ ಯಾಕೆ ಬೆಳೀತು ಅಂದ್ರೆ, ಅವ್ರಿಗೆ ಇವೆಲ್ಲ ಇಲ್ಲದೆ ಹೋದ್ರೆ ಬದುಕಕ್ಕೆ ಆಗಲ್ಲ. AC ಇಲ್ದಿದ್ರೆ ಬದುಕಕ್ಕಾಗಲ್ಲ. ಬೇಸಿಗೆ ಕಾಲ ವಿಪರೀತ ಬೇಸಿಗೆ ನೋಡಿ, 9 ಗಂಟೆಗೆ ಸೂರ್ಯ ಮುಳುಗ್ತಾನೆ ಅಂದ್ರೆ, ಮತ್ತೆ 9 ಗಂಟೆಗೆ ಸೂರ್ಯ, ರಾತ್ರಿ 9 ಗಂಟೆ 10 ಗಂಟೆಗೆ ಸೂರ್ಯ ಮುಳುಗಿ ಕೆಲವು ಕಡೆ, ಮತ್ತೆ 4 ಗಂಟೆಗೆ ಸೂರ್ಯ ಬಂದ್ಬಿಡ್ತಾನೆ, ಸೂರ್ಯೋದಯ ಆಗ್ಬಿಡುತ್ತೆ. ಬೇಸಿಗೆ ಕಾಲದಲ್ಲಿ ಅಷ್ಟು ಶೆಕೆ ಇರುತ್ತೆ, 50 ಡಿಗ್ರಿವರೆಗೆ ಹೋಗ್ಬಿಡುತ್ತೆ. ಅಮೆರಿಕದಲ್ಲೂ ಹಿಂಗಿದೆ, ನಮ್ಮ ರಾಜಸ್ಥಾನದಲ್ಲಿ ಹಂಗಿದೆ. ರಾಜಸ್ಥಾನದಲ್ಲಿ ಕೆಲವು ನಗರಗಳಲ್ಲಿ 55 ಡಿಗ್ರಿವರೆಗೆ ಹೊರಟೋಗುತ್ತೆ. ನಮ್ಮಲ್ಲಿ ಧಾರವಾಡದಲ್ಲಿ ಬಹಳ ಅಂದ್ರೆ 40 ಡಿಗ್ರಿಗೆ ಹೋದ್ರೆ ಬಹಳ ತಡ್ಕೊಳಕ್ ಆಗಲ್ಲ ನಿಮ್ಗೆ. 40 ಡಿಗ್ರಿಗೆ ಹೋಗಲ್ಲ ಇಲ್ಲಿ. ಎಂತ ಬೇಸಿಗೆ ಇದೆ ಅಂದ್ರೆ 38, 39, 40 ಡಿಗ್ರಿಗೆ ಹೋಗಲ್ಲ. ಇನ್ನು ಎಂಥ ಚಳಿ ಅಂದ್ರೂ ಕೂಡ 13 ಡಿಗ್ರಿ ಕೆಳಗಡೆ ಹೋಗಲ್ಲ ಧಾರವಾಡದಲ್ಲಿ. 13 ಡಿಗ್ರಿಗಿಂತ ಕೆಳಗೆ ಹೋಗಲ್ಲ. ಬಹಳ ಅಂದ್ರೆ ಎಲ್ಲ ಒಂದೊಂದ್ಸರಿ 12 ಡಿಗ್ರಿ. ತುಂಬಾ ಚಳಿ, ಯಾರು ರಗ್ಗೆ ತೆಗಿಯಲ್ಲ ಧಾರವಾಡದಲ್ಲಿ. ಅಂಗಡಿ ಮುಂಗಟ್ಟು ತೆಗೆಯೋದು ಇಲ್ಲಿ ತುಂಬಾ ತಡ, 10 ಗಂಟೆ 11 ಗಂಟೆ ಮಾಡ್ಬಿಡ್ತಾರೆ. 9 ಗಂಟೆ 10 ಗಂಟೆ ಮೇಲೆ ತೆಗಿತಾರೆ. ಯಾಕೆಂದ್ರೆ ಚಳಿ ರೀ, ತಡ್ಕೊಳಕ್ ಆಗಲ್ಲ. ಅದಕ್ಕೆ ದೇವ್ರ ಏನ್ ಮಾಡ್ತಾನೆ, ಧಾರವಾಡದವ್ರನ್ನೆಲ್ಲ ಮುಂದಿನ ಜನ್ಮಕ್ಕೆ ಅಲ್ಲಿ ತಗೊಂಡೋಗಿ ಓಡಿಸ್ಬಿಡ್ತಾನೆ. ಒದ್ದಾಡ್ರಿ ಅಂತ ಹೇಳಿ.
ಅದಕ್ಕೆ ನಾವು ಯಾವಾಗ್ಲೂ ಅರ್ಥ ಮಾಡ್ಕೋಬೇಕು, ನಮಗೆ ಸಾಧನೆ ಮಾಡ್ಲಿಕ್ಕೆ ಪೂರಕವಾದ ವಾತಾವರಣ ಇದೆ ಇಲ್ಲಿ, ಒಳ್ಳೆ ವಾತಾವರಣ ಇದೆ. ಮಂಜು ಬೀಳುತ್ತೆ ಅಂದ್ರೂ ಕೂಡ ಏನ್ ನೆಲದ ಮೇಲೆಲ್ಲ ಗಡ್ಡೆಗಳು ಬಿದ್ದಿರಲ್ಲ ಇಲ್ಲಿ. ಇಬ್ನಿ ಬೀಳುತ್ತೆ, ಮಂಜು ಬೀಳುತ್ತೆ, ಅಷ್ಟ್ ಬಿಟ್ರೆ 7 ಗಂಟೆ 8 ಗಂಟೆ ಹೊತ್ತಿಗೆ ಮಂಜೆಲ್ಲ ಹೊರಟೋಗ್ಬಿಡುತ್ತೆ. ಎಷ್ಟು ಒಳ್ಳೆ ವಾತಾವರಣ ಇದೆ ಅಲ್ವಾ? ಅದಕ್ಕೆ ನಾಳೆಯಿಂದ ಯಾರು ತಪ್ಪಿಸ್ಕೋಬಾರ್ದು ಪ್ರಾರ್ಥನೆ, ಮತ್ತೆ ತಡ ಮಾಡಬಾರ್ದು. 5:40 ಅಂತಂದ್ರೆ ಬಂದ್ಬಿಡ್ಬೇಕು. ಬೆಲ್ ಹೊಡೆಯಕ್ ಮುಂಚೆನೆ ಬನ್ನಿ, ತೊಂದ್ರೆ ಇಲ್ಲ. ಬೆಲ್ 5:40 ಹೊಡಿತಾರೆ, 5:45, 5:50, 6 ಗಂಟೆವರೆಗೂ ಬರ್ತಾನೆ ಇರ್ತಾರೆ. ಇನ್ ಕೆಲವರು ಬರೋದೇ ಇಲ್ಲ. ವಯಸ್ಸಾದವರು ತಡ್ಕೊಳಕ್ಕಾಗಲ್ಲ, ಕೆಳಗಡೆ ಇಳಿಯಕ್ಕಾಗಲ್ಲ ಅನ್ನೋರು ಮಾತು ಬೇರೆ. ಆದ್ರೆ ಬಾಕಿಯವರೆಲ್ಲ ಬರ್ಬೇಕು. ಈ ಒಂದು ಅವಕಾಶವನ್ನ ನಿಮಗೀಗ ಮನೇಲಿ 5 ಗಂಟೆಗೆ ಬಿಸಿನೀರು ಕಾಯಿಸ್ಬಿಟ್ಟು ಯಾರಾದ್ರೂ ಎಬ್ಸಿ ಸ್ನಾನ ಮಾಡಿ ಅಂತ ಹೇಳ್ತಾರ? ಯಾವತ್ತೋ ಒಂದ್ ದಿವಸ ಎಲ್ಲಾರು ಊರ್ಗ್ ಹೋಗ್ಬೇಕಾದ್ರೆ ಅವತ್ ಕಾಯಿಸ್ಕೊಟ್ರೆ ಅಥವಾ ನೀವು ಸ್ನಾನ ಮಾಡಿದ್ರೆ ಬಹಳ ದೊಡ್ಡದು. ಇಲ್ಲಾಂದ್ರೆ 7 ಗಂಟೆ 8 ಗಂಟೆ 9 ಗಂಟೆ, ತಾಯಂದ್ರದಂತೂ 11 ಗಂಟೆ ಆಗತ್ತೆ ಸ್ನಾನ ಆಗತ್ತೆ. ಅವಾಗ ಸ್ನಾನ ಮಾಡ್ತಿರ್ತಾರೆ. ಎಲ್ರು ಹೊರಗೆ ಹಾಕಿ ಸ್ವಲ್ಪ ಉಳಿದಿದ್ದ ಧಾರಾವಾಹಿ ಟಿವಿ ಗಿವಿ ನೋಡಿ ಅವಾಗ ಸ್ನಾನ ಮಾಡ್ತಿರ್ತೀರ, ಆವಾಗ ಊಟ ಮಾಡ್ತಿರ್ತೀರ, ಅಲ್ಲಿ ತನಕ ಚಹಾ. ಅಂದ್ರೆ ಸ್ನಾನ ಬೆಳಿಗ್ಗೆ ಬೇಗ ಆಗ್ಬೇಕು. ಇದು ನಿಮಗೆ ಭಕ್ತಿ ವಾತಾವರಣ. ಆರೋಗ್ಯ ಬೇಕು, ಭಕ್ತಿ ಬೇಕು, ಚೆನ್ನಾಗಿರ್ಬೇಕು ನಾವು ಅಂತಂದ್ರೆ ಬೇಗ ಬೇಗ ಎದ್ದೇಳ್ಬೇಕು. ಸ್ನಾನ ಮಾಡೋ ರೂಢಿಯನ್ನ ಬರೀ ಇಲ್ಲಷ್ಟೇ ಮಾಡ್ಬೇಡಿ, ನಾವು ನಮ್ಮ ಒತ್ತಾಯಕ್ಕೆ ಮಾಡ್ಬೇಡಿ. ಇಲ್ಲಿ ಕಲ್ತ್ಕೊಳ್ಳಿ. ಮನೆಗೆ ಹೋದ್ಮೇಲೆ ಅಲ್ಲಿಗಂತೂ ಎಲ್ರಿಗೂ ಅನುಕೂಲ ಇದೆ. ಗೀಸರ್ ಇದೆ, ಗ್ಯಾಸ್ ಗೀಸರ್ ಇದೆ. ಮೊದ್ಲಂಗೇನು ಕಟ್ಟಿಗೆ ಒಲೆ ಹಚ್ಚಿ ಕಷ್ಟಪಟ್ಟು ಕಾಯಿಸ್ಬೇಕು ಅಂತಿಲ್ಲ. ಬಿಸಿನೀರ್ ಸ್ನಾನನೇ ಮಾಡಿ. ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಬಿಸಿನೀರ್ ಸ್ನಾನ ಮಾಡಿ, ಬೇಸಿಗೆ ಕಾಲದಲ್ಲೂ ಬೆಳಿಗ್ಗೆ ಬೇಗ ಇದ್ರೆ ಬಿಸಿನೀರ್ ಸ್ನಾನ ಮಾಡಿ, ತಡವಾಗಿ ಮಾಡೋದಾದ್ರೆ ತಣ್ಣೀರ್ ಸ್ನಾನ ಮಾಡಿ. ಹೀಗೆ ಆರೋಗ್ಯ ಅನ್ನುವಂಥದ್ದಾಗ್ಲಿ ಅಧ್ಯಾತ್ಮ ಅನ್ನುವಂಥದ್ದಾಗ್ಲಿ ಸುಮ್ಮನೆ ಸಿಗುವಂಥದ್ದಲ್ಲ. ಕಷ್ಟಪಟ್ರೆ ಮಾತ್ರ ನಿಮಗೆ ಸುಖ ಸಿಗ್ತದೆ. ಕಷ್ಟಪಟ್ರೆ ಮಾತ್ರ ಸುಖ ಸಿಗುತ್ತೆ ಅನ್ನೋ ಗಾದೆ ಏನಿದೆಯಲ್ಲ, ಕೈ ಕೆಸರಾದರೆ ಬಾಯಿ ಮೊಸರು, ಅದು ದುಡಿಯೋದಕ್ಕೆ ಸರಿ. ಆದ್ರೆ ನೀವು ಮನುಷ್ಯತ್ವವನ್ನು ಸಾರ್ಥಕ ಪಡಿಸ್ಕೋಬೇಕಾದ್ರೆ ಈ ರೀತಿ ಬದುಕನ್ನ ರೂಢಿಸ್ಕೊಳ್ಳೇಬೇಕು. ನೀವು ವಯಸ್ಸಾದ್ಮೇಲೂ ನಿಮ್ಗೆ ಆರೋಗ್ಯ ಕೆಡಬಾರ್ದು ಅಂತಿದ್ರೆ ಈ ರೀತಿ ಟೈಮ್ ಟೇಬಲ್ ಅನ್ನ, ವೇಳಾಪಟ್ಟಿಯನ್ನ ರೂಢಿಸ್ಕೋಬೇಕು ನೀವು. ಅಂದ್ರೆ ಮಾತ್ರ ಸಂತೋಷ ಆನಂದ ಎಲ್ಲ ಆಗತ್ತೆ. ಇಲ್ಲದೆ ಹೋದ್ರೆ ಔಷಧಿಗಳ ಮೇಲೆ ಡಿಪೆಂಡ್ ಆಗಿ 7 ಗಂಟೆ 8 ಗಂಟೆಗೆ ಎದ್ದು ಆವಾಗ ಸ್ನಾನ ಮಾಡಿ ತಿಂಡಿ ತಿಂದು ಆಫೀಸ್ಗೆ ಹೋಗಿ ಅಲ್ಲಿ ನಿದ್ದೆ ಮಾಡಿ, ಗೊತ್ತಾಯ್ತಲ್ವ? ಅಷ್ಟು ತಡವಾಗಿದ್ರೆ ಆಫೀಸಲ್ಲಿ ನಿದ್ದೆ ಬರುತ್ತೆ. ಅಲ್ಲಿ ಬೈಸ್ಕೊಂಡು ಕ್ಲಾಸಲ್ಲಿ ಹೋಗಿ ಸ್ಕೂಲಲ್ಲಿ ಕ್ಲಾಸ್ ಕಲ್ಸಕ್ ಹೋಗಿ ಅಲ್ಲೂ ನಿದ್ದೆ ಮಾಡ್ದಂಗೆ ತೂಕಡಿಕೆ ಬಂದು ಮಕ್ಳ ಕೈಲೆಲ್ಲ ಆ ಮಕ್ಳ ಎದುರಿಗೆ ಅವಮಾನ ಆಗಿ ಈ ತರ ಎಲ್ಲ ಆಗ್ಬಾರ್ದು ಅಂತಿದ್ರೆ ಬೆಳಗ್ಗೆ ಬೇಗ ಹೇಳೋದು, ಸ್ನಾನ ಪೂಜೆ ಮುಗಿಸ್ಕೊಳ್ಳೋದು, ಆಮೇಲೆ ಯೋಗಾಸನ ಪ್ರಾಣಾಯಾಮ ಮಾಡಿ ಅಚ್ಚುಕಟ್ಟಾಗಿ ಹೊಟ್ಟೆ ಹಸಿಯುತ್ತೆ ಮಸ್ತಾಗಿ. ನೀವು ಬೇಗ ಇದ್ದಷ್ಟು ಬೇಗ ಹೊಟ್ಟೆ ಹಸಿಯುತ್ತೆ. ಈಗ ನಮಗೆ ಈಗಾಗಲೇ ಹಸಿವು ಪ್ರಾರಂಭ ಆಗಿದೆ, ಆದ್ರೂ ಅದಕ್ಕೆ ಆಹಾರ ಕೊಡಲ್ಲ. 8 ಗಂಟೆ ತನಕ 7 ಗಂಟೆ ಎಲ್ಲರೂ ಬೇಗ ಹೋಗೋದಿದ್ರು ನಾವು ಬುತ್ತಿ ಕಟ್ಕೊಂಡು ಹೋಗ್ತೀವಿ ಹೊರತು 8, 8:30ವರೆಗೂ ಏನೂ ಕೊಡೋದಿಲ್ಲ. ಅಂದ್ರೆ ಅದು ಬಿಸಿಲು ಬಂದಾಗ ಆಹಾರ ಪದಾರ್ಥ ಸೇವನೆ ಆಗ್ಬೇಕು, ಅದು ಆರೋಗ್ಯಕ್ಕೆ ಒಳ್ಳೇದು. ಯಾವಾಗ್ಲೂ ಹಸಿವಾಗ್ತಿದೆ ಅಂತ ಯಾವಾಗ ಬೇಕು ಅವಾಗ ತಗೋಬಾರ್ದು. ಅವಾಗ ನೀರು ಕುಡಿಬೇಕು, ಬಿಸಿನೀರು ಅಥವಾ ಬೇಸಿಗೆ ಕಾಲದ ತಣ್ಣೀರು. ಈ ರೀತಿ ಆ ಹಸಿವಿನ ಅಗ್ನಿಗೂ ಕೂಡ ನಿಮ್ಗೆ ಆರೋಗ್ಯ ಕೊಡೋ ಶಕ್ತಿ ಇದೆ. ಅದಕ್ಕೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ಬೇಕು. ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ಬೇಕಂದ್ರೆ 3 ಹೊತ್ತು 4 ಹೊತ್ತು ತಿಂತಾನೆ ಇದ್ರೆ ಹೆಂಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗತ್ತೆ? ಆದ್ರಿಂದ ಈ ನಿಟ್ಟಿನಲ್ಲಿ ಮೊದಲು ಪರಮಾತ್ಮನಿಗೆ ಧನ್ಯವಾದ ಹೇಳಿ, ನಮಗೆ ಕರ್ನಾಟಕದಲ್ಲಿ ಹುಟ್ಟಿಸಿದ್ಯಪ್ಪ. ಅದರಲ್ಲೂ ದಕ್ಷಿಣ ಕರ್ನಾಟಕ, ಉತ್ತರ ಕರ್ನಾಟಕ, ಈಗ ಬಳ್ಳಾರಿಗೆ ಹೋದ್ರೆ ನಿಮ್ಗೆ ಇಷ್ಟೊತ್ತಿಗಾಗ್ಲೇ ಸೂರ್ಯೋದಯ ಆಗಿ ಅಲ್ಲಿ ಚಳಿಗೆ ಕಡಿಮೆನೆ, ತುಂಬಾ ಕಡಿಮೆ. ಅದಕ್ಕೆ ಬೀಚಿಯವ್ರು ಹೇಳೋರು ಬಳ್ಳಾರಿಲಿ 2 ಕಾಲ ಇರೋದು, 3 ಕಾಲ ಅಲ್ಲ. ಬೇಸಿಗೆ, ಅತಿ ಬೇಸಿಗೆ ಅಂತ. ಚಳಿನೂ ಆಗಲ್ಲ, ಬೇಸಿಗೆ, ಅತಿ ಬೇಸಿಗೆ, ಮಳೆನೂ ಕಡಿಮೆ ಅಲ್ಲಿ. ಈಗಂತೂ ಮಳೆ ಇನ್ನೂ ಕಡಿಮೆ ಆಗಿದೆ. ಬೀಚಿಯವ್ರ ಹೇಳಿದನ್ನ ಒಂದು 60 ವರ್ಷ ಆಯ್ತು ಈ ಮಾತು ಹೇಳಿ.
ಅವಾಗಲೇ ಅಷ್ಟು ಶೆಕೆ ಇತ್ತು ಅಂತಂದ್ರೆ ಇವಾಗ ಬಳ್ಳಾರಿ ಮಾತಾಡ್ಸಕ್ಕಾಗಲ್ಲ. ಬಳ್ಳಾರಿ, ರಾಯಚೂರು ಇವೆಲ್ಲ ತುಂಬಾ ಚಳಿ, ಕಲಬುರ್ಗಿ. ಅದಕ್ಕೆ ನಮಗೆ ತುಂಬಾ ಅನುಕೂಲ ಮಾಡಿಕೊಟ್ಟಿದ್ದಾನೆ. ಇದನ್ನ ಬಳಸ್ಕೊಂಡು ಒಳ್ಳೆಯದನ್ನ ಕಲ್ತ್ಕೊಂಡು ನಮ್ಮ ಜೀವನವನ್ನ ಪಾವನ ಮಾಡ್ಕೊಳ್ಳೋಣ. ಮನುಷ್ಯತ್ವವನ್ನ, ಮನುಷ್ಯ ಜನ್ಮವನ್ನ ಸಾರ್ಥಕಪಡಿಸಿಕೊಳ್ಳೋಣ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣು ಶರಣಾರ್ಥಿ.